ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ಗ್ರೈಪ್ ವಾಟರ್ ಮತ್ತು ಹಿಮಾಲಯ ಬೋನಿಸನ್ ಅಂತೇಳಿ ಒಂದು ಆಯಿಲ್. ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಎರಡರಲ್ಲಿ ಯಾವುದು ಒಳ್ಳೆಯದು ಅಂತ ಕೇಳಿದ್ರೆ ಬೋನಿಸನ್ನೇ ಡಾಕ್ಟರ್ ರೆಫರ್ ಮಾಡಿದ್ದಾರೆ. ಇದು 50 ಇಯರ್ಸಿಂದ ಹಿಮಾಲಯ ಪ್ರಾಡಕ್ಟ್ ಬಂದುಬಿಟ್ಟು 50 ಇಯರ್ಸಿಂದ ಇದು ತುಂಬಾ ಹೆಸರುವಾಸಿಯಾಗಿದೆ ಹಾಗೂ ತುಂಬಾ ಮಕ್ಕಳಿಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಡಾಕ್ಟ್ರು. ಅಂದರೆ ಇನ್ಫ್ಯಾಂಟ್ಸ್ಗೂ ಕೂಡ, ಅಂದರೆ ಹುಟ್ಟಿದ ಮಕ್ಕಳಿಂದ 1 ಇಯರ್ವರೆಗೂ 6 ಮಂತ್ಸ್ ಮಕ್ಕಳಿಗೆ ಎಲ್ಲದಕ್ಕೂ ಆಗ್ಬೋದು ನೋಡ್ರಿ. ಡಾಕ್ಟರ್ ಸಜೆಸ್ಟ್ ಮಾಡಿರೋ ಹಾಗೆ ಬೆಳಗ್ಗೆ 2 ಸ್ಪೂನು ಮತ್ತು ರಾತ್ರಿ 2 ಸ್ಪೂನ್ ಅಂತ ಹೇಳಿ ಇಲ್ಲಿ ಮೆಜರ್ನ ಮಾಡಿದ್ದಾರೆ. ತುಂಬಾ ಒಳ್ಳೆಯದು. ಲಿಕ್ವಿಡ್ 100 ml ಇದಿರುತ್ತೆ. ಅಂದರೆ ಎಲುಬಿಗೆ, ಮಕ್ಕಳ ಬೆಳವಣಿಗೆಗೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಹಾಗೂ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಡಾಕ್ಟರ್ಗೆ ನಾನು ಗ್ರೈಪ್ ವಾಟರ್ ಹಾಕ್ಲಾ ಅಂತ ಹೇಳಿ ಕೇಳಿದಾಗ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು ಗ್ರೈಪ್ ವಾಟರ್. ನಾನು ಅಷ್ಟು ಕೇಳಿದಾಗ ಅವರು ಬೇಡ, ಈ ಬೋನಿಸನ್ನ ಅವರು ನನಗೆ ಸಜೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಗ್ರೈಪ್ ವಾಟರಲ್ಲೇನೋ ಶುಗರೆಲ್ಲ ಮಿಕ್ಸ್ ಇರುತ್ತಂತೆ, ಅದು ಮಕ್ಕಳಿಗೆ ಹಾಕ್ಬಾರ್ದು ಅಂತ ಹೇಳಿ ಡಾಕ್ಟರ್ ನನಗೆ ಹೇಳಿದ್ದು. ಬಟ್ ಮನೆಯಲ್ಲೆಲ್ಲ ಅಜ್ಜಿದ್ರು, ನಮ್ಮ ಅಮ್ಮಂದ್ರೆಲ್ಲ ಗ್ರೈಪ್ ವಾಟರ್ನೇ ಅವರು ಸಜೆಸ್ಟ್ ಮಾಡ್ತಾರೆ. ನಾವು ಮಕ್ಕಳಿಗೆ ಮುಂಚೆ ಎಲ್ಲ ಇದನ್ನೇ ಕುಡಿದಿದ್ದು, ಹಾಕಿದ್ದು, ನಿಮಗೂ ಕೂಡ ನಾವು ಇದನ್ನೇ ಹಾಕಿ ಬೆಳೆಸಿದ್ದು ಅಂತೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಜನ್ರೇಷನ್ ಎಲ್ಲ ಚೇಂಜ್ ಆಗಿದೆ. ಬಟ್ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ಇದನ್ನು ಕೂಡ ಒಳ್ಳೆಯದೇ. ಅದರಲ್ಲಿ ಏನಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲೂ ಕೂಡ ಮಿಕ್ಸ್ ಇದೆ. ಬಟ್ ಹಿಮಾಲಯ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಹೇಳಿದ್ದಕ್ಕಾಗಿ ನಾನು ಇದನ್ನೇ ಮಕ್ಕಳಿಗೆ ರೆಫರ್ ಮಾಡ್ತೀನಿ. ಹಂಗಂತ ಹೇಳಿ ನಾನು ಗ್ರೈಪ್ ವಾಟರ್ನ ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ನಾನಿಲ್ಲಿ ಮಕ್ಕಳು ಯೂಸ್ ಮಾಡಿದ್ದೀನಿ. ಫಸ್ಟ್ ನಾನು ಗೊತ್ತಿಲ್ದಿರೋ ಡಾಕ್ಟರ್ಗೂ ರೆಫರ್ ಮಾಡೋಕ್ಕೂ ಮುಂಚೆ ನಾನು ಒಂದು ಮಂತ್ ಏನೋ ನಾನು ಆಲ್ರೆಡಿ ಇದನ್ನು ಹಾಕಿದ್ದೆ. ಇದರಲ್ಲಿ ಕೂಡ ಸೇಫ್ ಫಾರ್ ಇನ್ಫ್ಯಾಂಟ್ಸ್, ಅಂದರೆ ಇಲ್ಲಿ ಮಕ್ಕಳಿಗೆ ಒಳ್ಳೇದಿದು, ನ್ಯಾಚುರಲ್ ಆಗಿದೆ ಅಂತ ಕೂಡ ಇದರಲ್ಲಿ ಬರೆದಿದ್ದಾರೆ. ಹೆಸರು ಸೂಸಿರೋ ಹಾಗೆ ಗ್ರೈಪ್ ವಾಟರ್ ಅಂದರೆ ದ್ರಾಕ್ಷಿ ರಸದಿಂದ ಇದನ್ನು ಮಾಡಿರ್ತಾರೆ. ಇದನ್ನು ಹಾಕಿದ ತಕ್ಷಣ ಮಕ್ಕಳು ಮಲಗಿಬಿಡ್ತಾರೆ ಅನ್ನೋದು ಎಲ್ಲ ತಾಯಂದ್ರ ನಂಬಿಕೆ ಕೂಡ ಇದೆಯಂತೆ. ಬಟ್ ನನಗೇನು ಇದಷ್ಟು ಮಲಗೋದು ಆ ರೀತಿಯಾಗಿ ಏನೂ ಆಗಿಲ್ಲ. ಇದನ್ನು ಕೂಡ ಸೇಮೆ, ಅಂದರೆ ಡಿಲ್ ಆಯಿಲ್ ಅಂದರೆ ಸೋಪು ಮತ್ತು ಇದನ್ನೆಲ್ಲದು ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗಿ ಅಳ್ತಾ ಇರ್ತಾವಲ್ವ, ಆವಾಗ ಕೂಡ ಗ್ಯಾಸ್ ಅಸಿಡಿಟಿಗೆ ಹಾಕಿದರೆ ಕಡಿಮೆ ಆಗುತ್ತೆ ಅನ್ನೋದು ಒಂದು. ಇದು ಕೂಡ ಅಷ್ಟೇ. ಇದನ್ನು ಕೂಡ ತುಂಬಾ ಹಳೆ ಕಾಲದಿಂದ ಬಂದಿದೆ. ಆದರೂ ನಮ್ಮ ಮಮ್ಮಿ ಮತ್ತು ಅಜ್ಜಿದ್ರೆಲ್ಲ ಇದನ್ನೇ ರೆಫರ್ ಮಾಡೋದು ಉಂಟು. ಬಟ್ ಡಾಕ್ಟರ್ ಬೇಡ ಅಂದಾಗ ನನಗೆ ಹಾಕ್ಲಿಕ್ಕೆ ಯಾಕೋ ಅಷ್ಟು ಮನಸ್ಸು ಆಗಲಿಲ್ಲ. ಅದಕ್ಕಾಗಿ ನಾನು ಇದಿಷ್ಟು ಅರ್ಧ ಆಯಿಲ್ ಇನ್ನೂ ಇದೆ, ಅದನ್ನು ಹಂಗೆ ನಾನು ಬಿಟ್ಟಿದ್ದೀನಿ. ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ಕೂಡ ಟೇಸ್ಟ್ ಎರಡು ಸೇಮ್ ಇದೆ. ಬಟ್ ಗ್ರೈಪ್ ವಾಟರಲ್ಲಿ ಶುಗರ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ನನಗೆ ಅನಿಸ್ತು. ನಾನು ಟೇಸ್ಟ್ ಮಾಡಿ ನೋಡಿದಾಗ ಹಂಗೆ ಅನಿಸ್ತು. ಬಟ್ ಹಿಮಾಲಯ ಅದಕ್ಕೂ ಕಂಪೇರ್ ಮಾಡಿದಾಗ ಹಿಮಾಲಯ ಸ್ವಲ್ಪ ಸ್ಟ್ರಾಂಗ್ ಇದೆ. ಬಟ್ ನಿದ್ದೆ ಅಂತೂ ಏನು ಬರೋದಿಲ್ಲ. ಮಕ್ಕಳಿಗೆ ಏನಾದರೂ ಪೇಯ್ನ್ ಇತ್ತು ಅಂದರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದನ್ನು ಕೂಡ ಬಳಸಿ. ನನಗೆ ಡಾಕ್ಟರ್ ರೆಫರ್ ಮಾಡಿರೋದು ಮಾತ್ರ ಬೋನಿಸನ್ ಅಂತ ಹೇಳಿ, ನಾನು ಅದಕ್ಕಾಗಿ ಬೋನಿಸನ್ನೇ ನಾನು ನಿಮಗೆ ರೆಫರ್ ಮಾಡ್ತೀನಿ. ನನಗೂ ಒಂದು ಚಿಕ್ಕ ಪಾಪು ಇರೋದ್ರಿಂದ ನಾನು ಕೂಡ ಇದನ್ನೇ ರೆಫರ್ ಮಾಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಯಾವುದನ್ನು ಬಳಸ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದೇ ರೀತಿಯಾಗಿರುವ ಮಕ್ಕಳ ಟಿಪ್ಸ್ ಮತ್ತು ಹೆಲ್ತ್ ಟಿಪ್ಸ್ ಬಗ್ಗೆ ಬೇಕು ಅಂತಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅದರ ಒಂದು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಬರೋ ವಿಡಿಯೋಗೂ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ.